श्री गुरुभ्यो नमः। समर्थ सद्गुरु श्री ब्रह्म चैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुरु श्री दत्तावधूತ महाराज की जय। ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 127, 128, 129. ಈ ಶ್ಲೋಕದಿಂದ ಬೇರೆ ಕ್ಯಾಟಗರಿ ಸ್ಟಾರ್ಟ್ ಆಗ್ತದ. ಹೇ ಮನಸ್ಸೆ ಸಂತರ ಸಹವಾಸ ಮಾಡು. ಇದು ನೋಡೋಣ. ಫಸ್ಟ್ ನೋಡೋಣ ಶ್ಲೋಕ 127. जगी धन्य तो राम सुखे निवाला, कथा ऐकता सर्वतल्लीन झाला. देहे भावना राम बोधे उडाली, मनोवासना राम रूपी बुडाली. ಭಾವಾರ್ಥ: ಭಗವಂತನ ದಿವ್ಯ ಕಥೆಗಳನ್ನು ಕೇಳುತ್ತಾ ಅವನೊಂದಿಗೆ ತಾದಾತ್ಮ್ಯನಾಗುವವನು ಹಾಗೂ ಭಗವಂತನ ಆನಂದದಿಂದ ಸಮಾಧಾನ ಹೊಂದುವನು ಈ ಜಗತ್ತಿನಲ್ಲಿ ಧನ್ಯನಾಗಿರುತ್ತಾನೆ. ಭಗವಂತನ ಜ್ಞಾನ ಪ್ರಕಾಶದಿಂದ ನಾನು ದೇಹವಿರುತ್ತೇನೆಂಬ ಭಾವನೆಯು ಇಲ್ಲದಂತಾಗುತ್ತದೆ. ಅಲ್ಲದೆ ಅವನ ಅಂತರಂಗದಲ್ಲಿ ಎಲ್ಲ ವಾಸನೆಗಳು ಭಗವಂತನ ಸ್ವರೂಪದಲ್ಲಿ ವಿಲೀನವಾಗಿ ಹೋಗುತ್ತವೆ. ಇಲ್ಲೇ ಗುರುಗಳು ನಮ್ಮ ಮನಸ್ಸನ್ನು ಮುಂದಿನ ಸ್ಟೇಜ್ ಹೆಂಗಿರಬೇಕು ಅಂಥೇಳಿ ಮುಂದಿನ ಸ್ಟೇಜಿಗೆ ಒಯ್ಲಿಕ್ಕತ್ತಾರ. ಇದು ಎಲ್ಲ ಸಾಧ್ಯ ಆಗೋದು ನಾವು ಕಂಟಿನ್ಯೂಯಸ್ ಈ ಶ್ಲೋಕಗಳ ಅರ್ಥವನ್ನು ನಾವು ಅಪ್ಲೈ ಮಾಡ್ಕೊಂಡಾಗ, ಆಮೇಲೆ ನಾಮಸ್ಮರಣೆ ಮಾಡ್ಕೋತ ಹೋದಂಗೆ, ನಾವು ಕಂಟಿನ್ಯೂಯಸ್ ಅನುಸಂಧಾನ ಇಟ್ಕೊಂಡಾಗ ಈ ಎಲ್ಲ ಮನಸ್ಸಿನ ಅವಸ್ಥೆಗಳು ಪ್ರಾಪ್ತ ಆಕ್ಕೋತ ಹೋಗ್ತಾವ ಅಂಥೇಳಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ಲಿಕ್ಕತ್ತಾರ. ಆಮೇಲೆ ಸ್ವಲ್ಪ ನಾವು ಸತತ ಅನುಸಂಧಾನದಿಂದ ನಮ್ದು ಒಂದು ಕೆಳಸ್ತರದ ವಿಚಾರ ಮಟ್ಟದಿಂದ ಒಂದು ವಿಚಾರಗಳ ಲೆವೆಲ್ಲು ಮೇಲಿನ ಸ್ತರಕ್ಕೆ ಹೋಗ್ತದೆ. ಜ್ಞಾನ ಉಗಮ ಆಗ್ತದೆ. ವಿಲ್ ಸ್ಟಾಪ್ ಥಿಂಕಿಂಗ್ ಫ್ರಮ್ ಲೋವರ್ ಸೆಲ್ಫ್, ವಿಲ್ ಸ್ಟಾರ್ಟ್ ಥಿಂಕಿಂಗ್ ಫ್ರಮ್ ಹೈಯರ್ ಸೆಲ್ಫ್. ಈಗ ಇದು ಈ ಶ್ಲೋಕದ ಸಂಪೂರ್ಣ ವಿವರಣೆ ನೋಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಒಂದು ತುತ್ತು ಅನ್ನ ತೊಗೊಳ್ಳೋದು. ಹೌದಾ, ಒಂದು ನಿವಾಲ ನಾವು ತೊಗೊಳಿಕತ್ತೀವಿ ಅಥವಾ ಒಂದು ಗ್ಲಾಸ್ ನೀರು ಕುಡಿಯಲಿಕ್ಕತ್ತೀವಿ ಅಂತಂದ್ರೆ ಅದನ್ನು ಭಗವಂತಗೆ ಕೃತಜ್ಞತೆ ಅರ್ಪಿಸಿನೇ ಕುಡೀರಿ. ಯಾಕಂದರೆ ಒಂದು ಸೆಕೆಂಡ್ ವಿಚಾರ ಮಾಡೋಣ. ಸಪೋಸ್ ನಮ್ಗೆ ಭಾಳ ನೀರಡಿಕೆ ಆಗಿತ್ತು, ಇಷ್ಟು ಬಿಸಿಲಾಗ ನಡೆದು ಅನ್ಕೊಂಡು ಬಂದಿದ್ವಿ, ಒಂದು ಗ್ಲಾಸ್ ನೀರು ಕುಡಿದ್ವಿ ಅಂದರೆ ಎಷ್ಟು ಸಮಾಧಾನ ಇರ್ತದಲ್ಲ. ಆ ನೀರು ನಮಗೆ ಕೊಟ್ಟದ್ದು ಯಾರು? ಅದ ಭಗವಂತನ ಕೊಟ್ಟದ್ದು ನೀರು. ಅವನಿಗೆ ಒಂದು ಕೃತಜ್ಞತೆ ಅರ್ಪಿಸೋಣ. ಹೌದಾ, ಒಂದು ತುತ್ತು ಅನ್ನ ನಮಗೆ ಭಾಳ ಹಸಿವಾದಾಗ ಒಂದು ಸ್ವಲ್ಪ ಅನ್ನ ಸಿಕ್ಕರೆ ಎಷ್ಟು ಸಮಾಧಾನ ಇರ್ತದೆ. ಅದು ಅವನ ಕೊಟ್ಟದ್ದು, ನಮಗೆ ಅನ್ನ ಸಿಗೋ ಹಂಗೆ ಮಾಡಿದ್ದು ಅವನ ಕೃಪಾ ಅಂಥೇಳಿ ಹೀಗೆಲ್ಲ ವಿಚಾರ ಮಾಡಿದ್ರೆ ಇನ್ನು ಭಗವಂತ ಎಷ್ಟು ಚಂದ ನಮ್ಮ ವ್ಯವಸ್ಥಾಕ್ಕೆ ಎಲ್ಲ ಮಾಡಿಟ್ಟಾನಂತ. ಒಂದು ತಾಯಿ ಮಗುವಿಗೆ ಜನ್ಮ ಕೊಡ್ತಾಳೆ. ಅದು ಜನ್ಮ ತಗೊಂಡ ತಕ್ಷಣ ಆ ತಾಯಿಗೆ ಎದೆಯೊಳಗೆ ಹಾಲು ಬರ್ತಾವೆ. ಸೊ ದಟ್ ಮಗುವಿಗೆ ಏನೂ ಕಡಿಮೆ ಬೀಳಬಾರ್ದು ಅಂತ ಅಷ್ಟು ಕಾಳಜಿ ತಗೋತಾನ ಭಗವಂತ. ನಮ್ಮ ಒಂದೊಂದು ಪ್ರತಿಯೊಂದು ಜೀವಿದು, ಒಬ್ಬರದಲ್ಲ ಇಬ್ಬರದಲ್ಲ, ಪ್ರತಿಯೊಂದು ಜೀವಿದು. ಅದಕ್ಕೆ ನಾವು ಭಾಳ ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. ಇಲ್ಲೇ ಹಂಗಂದ್ರೆ ಒಂದು ನಮ್ಮ ಡೈಲಿ ಆ್ಯಕ್ಷನ್ಸ್ ಅದೇನೇನಿರಲಿ, ಒಂದು ಸ್ನಾನ ಇರಲಿ, ಒಂದು ನೀರು ಕುಡಿಯೋದಿರಲಿ, ಒಂದು ಮಲಗೋದಿರಲಿ, ಒಂದು ಓಡಾಡೋದಿರಲಿ, ಒಂದು ಕೆಲಸ ಇರಲಿ, ಎಲ್ಲನೂ ಅವನ ನೆನಪೊಳಗೆ ಆಗಬೇಕು. ಆಮೇಲೆ ಯಾರೇ ಒಂದು ಏನರೇ ಭಕ್ತಿಯ ಪ್ರಸಂಗ ಹೇಳ್ತಾರೆ ಅಥವಾ ಯಾವುದೋ ಒಂದು ಭಕ್ತಿಯ ಕಥೆ ಹೇಳ್ತಾರೆ, ಅದನ್ನು ಕೇಳಿದಾಗ ಮನಸ್ಸಲ್ಲೇ ತಲ್ಲೀನ ಆಗಬೇಕು. ಆ ಮೊಬೈಲ್ ಬೀಪ್ ಆದ್ಕೊಳ್ಳೇನ ಅಲ್ಲಿ ಓಡಿ ಹೋಗಬಾರ್ದು. ಮನಸ್ಸು ಮೊಬೈಲ್ ಒಳಗೆ ಎಷ್ಟು ತಲ್ಲೀನಾಗಿರ್ತದಲ್ಲ ಅವನ ಕಥೆಯೊಳಗೆ ತಲ್ಲೀನ ಆಗಬೇಕು. ಆವಾಗ ದೇಹ ಭಾವನಾ ಅನ್ನೋದನ್ನು ರಾಮ ಬೋಧ ಮಾಡಬೇಕು. ಭಾವನಾ ಅಂದ್ರೆ ನಾನು ಈ ದೇಹ ಅನ್ನೋದನ್ನು ಈ ದೇಹ ಅಂದ್ರೆ ಒಂದು ಕಾಸ್ಟ್ಯೂಮ್, ಒಂದು ಬಟ್ಟೆ ಅದು ನಾವು ಹಾಕ್ಕೊಂಡದ್ದು. ಅದರ ಒಳಗಿರೋ ಆತ್ಮಾರಾಮ ಇದ್ದಾನ, ಅವ ಎಲ್ಲ ನಡೆಸ್ಲಿಕ್ಕತ್ತಾನ. ಪ್ರತಿಯೊಂದು ಅವನ ಇಚ್ಛಾದಿಂದ ಒಳಗೆ ಹೊರಗೆ ನಡಿಲಿಕ್ಕತ್ತದ ಅನ್ನೋದು ಬರೀ ಗೊತ್ತಾಗೋದಲ್ಲ, ಫೀಲ್ ಆಗಬೇಕು. ಆಮೇಲೆ ಮನೋವಾಸನಾ ರಾಮರೂಪಿ ಬುಡಾಲಿ. ಎಷ್ಟೋ ಜನ್ಮಗಳಿಂದ ಮನೋವಾಸನೆಗಳು ಅಂದರೆ ಎಷ್ಟೋ ಜನ್ಮಗಳಿಂದ ನಮ್ಮ ಮನಸ್ಸೊಳಗಿರುವಂಥ ಡೀಪ್ ರೂಟೆಡ್ ಟೆಂಡೆನ್ಸೀಸ್ ಏನವಲ್ಲ ಇವ ಮತ್ತಿನ್ನೇನು ಭಯ, ಸಿಟ್ಟು, ಇನ್ಸೆಕ್ಯೂರಿಟಿ ಇವೆಲ್ಲನೂ ರಾಮನ ನೆನಪೊಳಗೆ ನಾವು ಪ್ರತಿಯೊಂದು ದಿನನಿತ್ಯದ ನಮ್ಮ ಆ್ಯಕ್ಷನ್ಸನ್ನು ಭಗವಂತಗೆ ಜೋಡಿಸ್ಕೋತ ಹೋದಂಗೆ ಇವೆಲ್ಲ ಹೋಗ್ಬಿಡ್ತಾವ ಅಂಥೇಳಿ ಇಲ್ಲಿ ಗುರುಗಳು ಹೇಳಲಿಕ್ಕತ್ತಾರ. ನೆಕ್ಸ್ಟ್ ನೋಡೋಣ ಶ್ಲೋಕ 128.
ಮನಾ ವಾಸನಾ ವಾಸುದೇವೇ ವಸುದೆ ಮನಾ ಕಾಮನಾ ಕಾಮಸಂಗೇನ ಸೂದೆ ಮನಾ ಕಲ್ಪನಾ ವಾವುಗೀತೇನ ಕೇಜೆ ಮನಾ ಸಜ್ಜನಾ ರಾಘವೇ ವಸ್ತಿ ಕೀಜಿಯೇ. ಭಾವಾರ್ಥ: ಹೇ ಸಜ್ಜನ ಮನಸ್ಸೇ, ನನಗೆ ಭಗವಂತನು ಬೇಕು ಎಂಬ ಭಾವನೆಯನ್ನಿಟ್ಟುಕೊಳ್ಳಲು ಅಭ್ಯಂತರವಿಲ್ಲ. ಆದರೆ ಕಾಮವಾಸನೆ ತೃಪ್ತಿಗೊಳಿಸಿಕೊಳ್ಳುವ ವಾಸನೆ ಇಟ್ಟುಕೊಳ್ಳಬೇಡ. ಅದರಂತೆ ವಾಸನಾ ತೃಪ್ತಿಯ ನಾದಕ್ಕೆ ಬಿದ್ದು ಬಹಳಷ್ಟು ಕಲ್ಪನೆ ಮಾಡಬೇಡ. ಇದೆಲ್ಲವನ್ನು ಸಾಧಿಸೋದಕ್ಕಾಗಿ ಸಂತರ ಸಹವಾಸ ಮಾಡು. ಇದರದ್ದು ವಿವರಣೆ ನೋಡಿದ್ರೆ ನಾವು ಎಷ್ಟೋ ಜನ್ಮಗಳಿಂದ ಒಂದಿಷ್ಟು ವಾಸನೆಗಳನ್ನು ತುಂಬಿಕೊಂಡು ಬಂದುಬಿಟ್ಟಿರ್ತೀವಂತ. ವಾಸನೆಗಳು ಅಂದರೆ ಏನು ಹೇಳ್ಬೋದು ಅಂದರೆ ಇಲ್ಲಿ ಡೀಪ್ ರೂಟೆಡ್ ಟೆಂಡೆನ್ಸೀಸ್ ಆಫ್ ಮೈಂಡ್, ಒಂದು ಬಿಲೀಫ್ ಸಿಸ್ಟಮ್ ತೊಗೊಂಡು ಬಂದುಬಿಟ್ಟಿರ್ತೀವಿ ಹುಟ್ಟಿ. ಇವೆಲ್ಲ ಮತ್ತು ನಮ್ಮ ಮನಸ್ಸೊಳಗೆ ಈ ವಾಸನೆಗಳಿಂದ ಯಾವ ಥರದ ವಿಚಾರಗಳು ಏಳ್ಲಿಕ್ಕತ್ತವಂದ್ರೆ ಮತ್ತು ಅನ್ವಾಂಟೆಡ್ ಥಾಟ್ಸ್, ಏನಂದ್ರೆ ಈಗೋ ಡ್ರಿವನ್ ಥಾಟ್ಸ್ ಹೇಳಲಿಕ್ಕತ್ತಾವ. ನನಗೆ ಮಾನ್ಯತೆ ಸಿಗಬೇಕು, ನನಗೆ ಅಟೆನ್ಷನ್ ಸಿಗಬೇಕು, ನಾ ಹೇಳಿದ ಜನ ಕೇಳಬೇಕು, ಅಥವಾ ಸೋ ಮೆನಿ, ಒಟ್ಟು ಎಲ್ಲನೂ ಈಗೋ ಡ್ರಿವನ್ ವಿಚಾರಗಳು ಹುಡ್ತಾವ. ಇಲ್ಲ ಭಯದ ವಿಚಾರ, ಭವಿಷ್ಯದ ಚಿಂತೆ, ಅಂಥ ವಿಚಾರಗಳು ಹುಡ್ತಾವ. ಒಂಥರ ಇನ್ಸೆಕ್ಯೂರಿಟಿದ ವಿಚಾರ, ಇಲ್ಲ ಏನೂ ಇಲ್ಲ ಫಿಸಿಕಲ್ ಪ್ಲೆಷರ್ ಕಡೆ ತಳ್ಳುವಂಥ ವಿಚಾರ. ಅಂಥವ ಈ ವಾಸನೆಗಳಿಂದ ನಮ್ಮ ಈ ಮೈಂಡ್ ಒಳಗೆ ಹುಟ್ಟುವಂಥ ವಿಚಾರಗಳು ಈ ಕೈಂಡ್ ಆಫ್ ವಿಚಾರಗಳು ಇರ್ತಾವೆ. ನಮ್ಮ ಮನಸ್ಸುಗಳನ್ನು, ಕಾಮನ್ ಪೀಪಲ್ ಮನಸ್ಸುಗಳನ್ನು ಚೆಂದಾಗಿ ಅವರು ನೋಡಿ ಸ್ಟಡಿ ಮಾಡಿ ಸಮರ್ಥ ರಾಮದಾಸ್ ಗುರುಗಳು ಈ ಶ್ಲೋಕಗಳನ್ನು ರೆಡಿ ಮಾಡ್ಯಾರ. ಒಂದು ರೀತಿಯ ಭಗವದ್ಗೀತಾ ನಮ್ಮ ಮನಸ್ಸನ್ನು ನಾವು ಹೆಂಗೆ ತಿದ್ಕೋಬೇಕು ಅಂತ ಹೇಳಿ ಇದು ನಮಗೆ ಹೇಳ್ಕೊಡ್ಲಿಕ್ಕತ್ತದ. ಇಲ್ಲೇನು ಹೇಳ್ತಾರೆ, ಇಂಥವೆಲ್ಲ ಏನು ವಿಚಾರಗಳು ಹೇಳ್ತಿರ್ತಾವಲ್ಲ, ಎಲ್ಲರ ಮನಸ್ಸೊಳಗೂ ಕಾಮನ್ ನೀವು ಇಂಥ ವಿಚಾರಗಳು ಹುಡ್ತಿರ್ತಾವಲ್ಲ, ಅಂಥ ವಿಚಾರ ಹುಟ್ಟಿದ ಕೂಡಲೇ ಏನು ಹೇಳ್ತಾರೆ, ಮನಾವಾಸನಾ ವಾಸುದೇವಿ ವಸುದೆ, ಅವಂತೆಲ್ಲ ನಾಮಸ್ಮರಣ ಸ್ಟಾರ್ಟ್ ಮಾಡು. ಅಂಥ ವಿಚಾರ ಬಂದ್ಕೊಳ್ಳೋ ಅದನ್ನು ರಿಜೆಕ್ಷನ್ ಮಾಡೋದು, ಹೌದಾ. ಆಮೇಲೆ ನಾಮಸ್ಮರಣೆ ಮಾಡ್ಕೋತ ಹೋಗೋದು, ಅಥವಾ ರೂಪವರ್ಣನೆ, ಗುಣವರ್ಣನೆ, ಏನೋ ಒಂದು ಕಣ್ಮುಂದೆ ವಿಜುವಲೈಸೇಷನ್ ಮಾಡ್ಕೋತ ಹೋಗೋದು. ಇಂಥವೆಲ್ಲ ಮಾಡ್ಕೋತ ಹೋದಂಗೆ ಡಿಸೈರ್ಸು ಪ್ಯೂರ್ ಆಕ್ಕೋತ ಹೋಗ್ತಾವೆ, ನಮ್ಮ ವಿಚಾರಗಳು ಸಾತ್ವಿಕ ಆಗ್ತಾವೆ ಅಂತ ಹೇಳ್ತಾರೆ ಗುರುಗಳು. ಇಲ್ಲೇ ಮನಾ ಕಾಮ ಸಂಗೀನ ಸೂದೆ, ಯಾರ ಹತ್ರ ಇರಬಾರ್ದು ಅಂತ ಅನ್ಲಿಕ್ಕತ್ತಾರ ಗುರುಗಳಿಲ್ಲಿ. ಇಲ್ಲೇ ಕಾಮ ಅಂತಂದ್ರೆ ಬರೀ ಲಸ್ಟ್ ಅಂತಲ್ಲ, ಎನಿ ಕ್ರೇವಿಂಗ್ ಫಾರ್ ಸೆನ್ಸರಿ ಪ್ಲೆಷರ್. ನಮ್ಮ ಈ 4-5 ಇಂದ್ರಿಯಗಳ ಪ್ಲೆಷರ್ ಸಲುವಾಗಿ ನಾವು ಏನೇನು ಬೇಕು ಅಂತ ಅನ್ನಿಸ್ತಿರ್ತದಲ್ಲ ನಮ್ಮ ಮನಸ್ಸಿಗೆ, ಅದಕ್ಕೆಲ್ಲನೂ ಇಲ್ಲೇ ಕಾಮ ಅಂತ ಹೇಳ್ತಾರೆ ಗುರುಗಳು. ಅಂದ್ರೆ ಇಟ್ ಮೇ ಬಿ ಕ್ರೇವಿಂಗ್ ಫಾರ್ ಫುಡ್ ಇರ್ಬೋದು, ನಂಗೆ ಅದು ಚಲೋ ತಿನ್ಲಿಕ್ಕೆ ಬೇಕಲ್ಲ, ನಂಗೆ ಇದು ಬೇಕಲ್ಲ, ನಂಗೆ ಅದು ಬೇಕು. ಕ್ರೇವಿಂಗ್ ಫಾರ್ ಫುಡ್ ಇರ್ಬೋದು, ಕ್ರೇವಿಂಗ್ ಫಾರ್ ಕಂಫರ್ಟ್ ಇರ್ಬೋದು, ಅದು ಇರ್ಬೋದು. ನನಗೆ ಹಂಗೆ ಬೇಕು, ಹೊರಗೆ ಬಿದ್ದರೆ ಕಾರ್ ಬೇಕು, ಹೌದಾ, ಹಿಂಗಿರಬೇಕು, ಐಷಾರಾಮಿ ಬೇಕು, ಎಲ್ಲ ಬೇಕು. ಅದ್ರದ್ದು ಕ್ರೇವಿಂಗ್ ಸಿಕ್ಕರೆ ಬ್ಯಾಡ್ ಅಂತಲ್ಲ, ಕ್ರೇವಿಂಗ್ ಇರಬಾರ್ದು, ಅದು ಬೇಕು ಅದ ಸರ್ವಸ್ವ ಇಲ್ಲ. ಅಥವಾ ಕ್ರೇವಿಂಗ್ ಫಾರ್ ಪ್ರೇಸ್, ಕ್ರೇವಿಂಗ್ ಇದ್ರ ಬಗ್ಗೆ ಹೊಗಳಿದ್ರ ಬಗ್ಗೆ, ವಾವ್, ಎಷ್ಟು ಚಂದ ಇದ್ದಿ, ಎಷ್ಟು ಚಂದ, ಎಷ್ಟು ಜಾಣಿದ್ದಿ, ಎಷ್ಟು ಚಂದ ಎಲ್ಲ ಇದು ಮಾಡಿ, ಎಷ್ಟು ಚಂದ ನಿನ್ನ ಫ್ಯಾಮ್ಲಿ ನೋಡ್ಕೊ, ಸೋ ಮೆನಿ ಥಿಂಗ್ಸ್. ಎದ್ರದ್ದು ಕ್ರೇವಿಂಗ್, ಎಲ್ಲದ್ರದ್ದು ಕ್ರೇವಿಂಗನ್ನು ಇಲ್ಲೇ ಒಂದು ಕೈಂಡ್ ಆಫ್ ಲಸ್ಟ್ ಅಂತ ಹೇಳ್ತಾರೆ. ಆದರೆ ಹೀಗೆಲ್ಲ ನಮಗೆ ಬೇಕು ಅನ್ಸೋದನ್ನು ನಾವು ಯಾವಾಗ ರಾಮನೊಳಗೆ ರಮಿಸ್ಲಿಕ್ಕತ್ತೇವಲ್ಲೋ, ಇವೆಲ್ಲ ಬೇಕು ವೀಕ್ ಹಾಕೋತ ಹೋಗ್ತಾವೆ. ಯಾವಾಗ ನಾಮಸ್ಮರಣೆ, ಆಮೇಲೆ ಸತ್ಸಂಗ, ಆಮೇಲೆ ಭಜನೆ, ಅಥವಾ ಇವೆಲ್ಲ ಕೇಳ್ಕೋತ ನೋಡ್ಕೋತ ಒಟ್ಟು ಮನಸ್ಸೊಳಗೆ ಕಾನ್ಸ್ಟಂಟಾಗಿ ಕಂಟಿನ್ಯೂಯಸ್ ಆಗಿ ಭಗವಂತನ ನೆನಪು, ಕಂಟಿನ್ಯೂಯಸ್ ರಿಮೆಂಬರೆನ್ಸ್ ಆಫ್ ಗಾಡ್ ಇಟ್ಕೋತ ಹೋದಂಗೆ ಇವೆಲ್ಲ ಟೆಂಡೆನ್ಸೀಸು, ಇವೆಲ್ಲ ಕ್ರೇವಿಂಗ್ಸ್ ಆಫ್ ಮೈಂಡ್ ಏನಿರ್ತಾವಲ್ಲ ಅವು ವೀಕ್ ಹಾಕ್ಕೋತ ಹೋಗ್ತಾವ ಅಂತ ಹೇಳ್ತಾರೆ ಗುರುಗಳಲ್ಲಿ. ಆಮೇಲೆ ಇನ್ನೊಂದು, ಮನಸ್ಸನ್ನು ಭಾಳ ಆಕ್ಯುಪೈ ಮಾಡ್ಕೊಳ್ಳೋದು ಯಾವುದಂತ ಹೇಳ್ತಾರಂದ್ರೆ ಅನ್ನೆಸೆಸರಿ ಇಮ್ಯಾಜಿನೇಷನ್ಸ್.
ಏನೋ ಅನ್ನೆಸೆಸರಿ ಏನೂ ಇಲ್ಲ ವಿಚಾರ ಮಾಡ್ಲಿಕ್ಕಂದ್ರೆ ಮೈಂಡ್ ಸುಮ್ಮನೆ ಅನ್ನೆಸೆಸರಿ ಇಮ್ಯಾಜಿನೇಷನ್ಸ್ ಮಾಡ್ಕೋತದಂತ. ಅದನ್ನು ಅದು ಅಂಥ ಇಮ್ಯಾಜಿನೇಷನ್ಸ್ ಬಂದಾಗೂ ನಾವು ಕೇರ್ಫುಲಿ ಅಬ್ಸರ್ವ್ ಮಾಡಿಕೊಂಡು ಇಟ್ ಸ್ಟಾರ್ಟ್ ರಿಜೆಕ್ಟಿಂಗ್ ಇಟ್ ಅದು ಗುಡ್ ಇಮ್ಯಾಜಿನೇಷನ್ ಯಾಕಿರ್ವಲ್ತಾಕ, ಥಾಟ್ ರಾಂಗ್ ಇಮ್ಯಾಜಿನೇಷನ್ ಯಾಕೆ ಏನೇ ಇರುವಲ್ತ, ಬ್ಯಾಡ್ ಇಮ್ಯಾಜಿನೇಷನ್ ಯಾಕಿರ್ವಲ್ತಾಕ, ಅದು ಈಗೋ ಡ್ರಿವನ್ ಯಾಕಿರ್ವಲ್ತಾಕ, ಅದನ್ನೆಲ್ಲ ಸ್ಟಾಪ್ ಮಾಡ್ಕೋತ ಹೋಗ್ಬೇಕು. ನಾವು ಸ್ವಲ್ಪ ಅವೇರ್ನೆಸ್ನಿಂದ, ಸ್ವಲ್ಪ ಅರಿವಿನಿಂದ ನಮ್ಮ ಮನಸ್ಸನ್ನು ಅಬ್ಸರ್ವ್ ಮಾಡಿಕೊಂಡು ಅಂಥ ಇಮ್ಯಾಜಿನರಿ ಥಾಟ್ಸ್ ಬರ್ಲಿಕ್ಕೆ ಹತ್ಕೊಳ್ಳೆ ಅದನ್ನು ಸ್ಟಾಪ್ ಮಾಡಬೇಕು. ಇದರ್ ನಮಗೆ ಸ್ಟಾಪ್ ಮಾಡ್ಲಿಕ್ಕಾಗಲಿಲ್ಲ, ಗೊತ್ತಾತಿಲ್ಲ ಈ ಕೈಂಡ್ ಆಫ್ ವಿಚಾರಗಳು ಈ ನಮ್ಮ ಮನಸ್ಸನ್ನು ರೂಲ್ ಮಾಡ್ಲಿಕ್ಕತ್ತಾವ ಅಂದಾಗ ಆವಾಗ ನಾವು ಏನು ಮಾಡಿಬಿಡ್ಬೇಕು, ನಾಮಸ್ಮರಣ ಸ್ಟಾರ್ಟ್ ಮಾಡಿಬಿಡ್ಬೇಕು ಮತ್ತು ಭಗವಂತನ ಕಡೆನ ನಮ್ಮ ಮನಸ್ಸನ್ನು ಒಯ್ದು ನಿಲ್ಲಿಸ್ಲಿಕ್ಕೆ ಹತ್ತಬೇಕು. ಆವಾಗ ಇಂಥ ಅವೆಲ್ಲ ಇಮ್ಯಾಜಿನೇಷನ್ಸ್ ಎಲ್ಲನೂ ವೀಕ್ ಹಾಕೋತ ಹೋಗ್ತಾವೆ ಅಂತ ಹೇಳ್ತಾರೆ ಗುರುಗಳು. ಆಮೇಲೆ ಸಜ್ಜನಿ ವಸ್ತಿ ಕೀಜಿಯೆ, ಇಲ್ಲೇ ಪ್ರಿವಿಯಸ್ ಎಲ್ಲ ಶ್ಲೋಕದೊಳಗೆ ಸಜ್ಜನ ರಾಘವಿ ವಸ್ತಿ ಕೀಜಿಯೆ, ಅದಂತೂ ಖರೆ ರಾಘವಿ ವಸ್ತಿ ಕೀಜಿಯೆ. ಯಾವಾಗ ರಾಘವನ ಕಡೆ ವಸ್ತಿ ಮಾಡ್ಲಿಕ್ಕೆ ಆಗ್ತದಲ್ಲ, ಯಾವಾಗ ಸಜ್ಜನಿ ವಸ್ತಿ ಕೀಜಿಯೆ. ಸಜ್ಜನಿ ವಸ್ತಿ ಕೀಜಿಯೆ ಅಂದರೆ ಬಿ ಇನ್ ದ ಕಂಪನಿ ಆಫ್ ನೋಬಲ್ ಥಾಟ್ಸ್. ನಿನ್ನ ಥಾಟ್ಸ್ ಏನವಲ್ಲ ಅವೆಲ್ಲ ನೋಬಲ್ ಇರಬೇಕು. ಹೆಂಗೆ ಹೊರಗಿನಿಂದ ಸತ್ಸಂಗ, ಒಳ್ಳೆ ಗ್ರಂಥಗಳು, ಒಳಗಿನಿಂದ ನಾಮಸ್ಮರಣ, ಆಮೇಲೆ ಕೆಟ್ಟ ಥಾಟ್ ಬರ್ಲಿಕ್ಕತ್ತಾವ ಅದರದ್ದು ರಿಜೆಕ್ಷನ್. ಇಷ್ಟು ಮಾಡ್ಕೋತ ಹೋಗು ಮನಸ್ಸು ಅಂಥೇಳಿ ಗುರುಗಳು ಅದನ್ನು ಹೇಳಲಿಕ್ಕತ್ತಾರ. ಆಮೇಲೆ ಇನ್ನೊಂದು ಹೇಳ್ತಾರೆ, ನನ್ನ ವಾಸನೆ ಏನೇ ಇರಲಪ್ಪ ಅದನ್ನು ಭಗವಂತನಿಗೆ ನಿವೇದಿಸಿ ಮನಸ್ಸಿನಿಂದ ಸ್ವಸ್ಥ ಆಗಿರ್ಬೇಕು. ಇಲ್ಲಪ್ಪ ನಂಗೆ ಹಿಂಗದ, ಇದು ಕೆಟ್ಟು ಸರಿನೋ ಗೊತ್ತಿಲ್ಲ, ಎಲ್ಲನೂ ಪ್ರಾಮಾಣಿಕವಾಗಿ ಭಗವಂತನ ಮುಂದೆ ಆತ್ಮನಿವೇದನೆ, ಅದು ಒಂದು ಭಾಳ ಶ್ರೇಷ್ಠ ಭಕ್ತಿಯ ಮಾರ್ಗ ಅಂಥೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ಈಗ ನೋಡೋಣ ಶ್ಲೋಕ 129. गति कारणे संगति सज्जनाची, मती पालटे सोमती दुर्जनाची, रती नाईके चापती नष्ट आहे, म्हणूनी मनातीत होवू निराहे. ಭಾವಾರ್ಥ, ಸಜ್ಜನರ ಅಂದರೆ ಸಂತರ ಸಹವಾಸದಿಂದ ದುಷ್ಟಬುದ್ಧಿಯ ಮನುಷ್ಯನ ಬುದ್ಧಿಯು ಪರಿವರ್ತನೆಯಾಗಿ ಅದು ಶುದ್ಧ ಬುದ್ಧಿಯಾಗುತ್ತದೆ. ಅದರಿಂದ ಕೊನೆಗೆ ಸದ್ಗತಿಯಾಗಬೇಕಾಗಿದ್ದರೆ ಸಂತರ ಸಹವಾಸ ಮಾಡಬೇಕು. ಕಾಮವಾಸನೆಯು ಜೀವನವನ್ನು ನಾಶಗೊಳಿಸುತ್ತದೆ. ಆದ್ದರಿಂದ ಮನುಷ್ಯನು ಮನಸ್ಸಿನ ಅಧೀನನಾಗಬಾರದು. ಇಲ್ಲೇ ಗುರುಗಳು ಹೇಳ್ತಾರೆ, ನಾವು ಎಂಥ ಸಂಗತಿ ಇಟ್ಕೋತೇವೋ, ಸಂಗತಿ ನಥಿಂಗ್ ಬಟ್ ಕಂಪನಿ, ನಾವು ಎಂಥ ಸಂಗತಿ ಇಟ್ಕೋತೇವೋ ನಮ್ಮ ಪ್ರೋಗ್ರೆಸ್ಸು, ನಮ್ಮ ಡೆಸ್ಟಿನಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಾರೆ. ಕಂಪನಿ ಬರೀ ಹೊರಗಿನ ಜನರದ್ದಲ್ಲ, ಒಳಗಿನ ಥಾಟ್ಸದ್ದು. ಹೊರಗಿಂದ ಜನರದ್ದು, ಹೊರಗಿನಿಂದ ಕಂಪನೀಸ್ ನೋಡ್ಬೇಕಂದ್ರೆ ಹೊರಗಿನ ಜನರದ್ದು ನಾವು ಯಾವ ಜನರದ್ದು ಸಂಗತಿ ಇಟ್ಕೋತೀವಿ, ಅಥವಾ ನಾವು ಏನು ನೋಡ್ತೀವಿ, ಡೈಲಿ ಏನು ಓದ್ತೀವಿ, ಇವೆಲ್ಲ ಹೊರಗಿಂದ ಸಂಗತಿಗಳು. ಒಳಗಿಂದಂದ್ರೆ ನಾವು ಎಂಥ ಥಾಟ್ಸನ್ನು ಕ್ಯಾರಿ ಮಾಡ್ತೀವಿ ಮೈಂಡ್ ಒಳಗೆ, ಇದು ಒಳಗಿಂದ ಸಂಗತಿ. ಅದಕ್ಕೆ ನಾವು ಒಂದು ಕೆಟ್ಟ ಸಂಗತಿ ಒಳಗೆ, ಐದರ್ ಔಟರ್ ಆರ್ ಇನ್ನರ್, ಕೆಟ್ಟ ಸಂಗತಿ ಒಳಗೆ ಇತ್ತಂದ್ರೆ ಅದು ಎಂಥ ಚಲೋ ಮೈಂಡ ಇರ್ಬೋದು, ಯಾವುದನ್ನು ಹಾಳು ಮಾಡಿ ಕೊಲ್ಯಾಪ್ಸ್ ಮಾಡಿ ಹಾಕ್ಬಿಡ್ತದೆ. ಅದಕ್ಕೆ ಗುರುಗಳು ಏನು ಹೇಳ್ತಾರೆ ಇಲ್ಲೇ, ನಮ್ಮ ಮೈಂಡನ್ನು ಏನು ರೂಲ್ ಮಾಡ್ತದೆ ಅನ್ನೋದನ್ನು ನಮ್ಮ ಕೈಯಾಗೆ ತೊಗೋಬೇಕಂತ. ಅಂದ್ರೆ ಎಲ್ಲ ಅನ್ವಾಂಟೆಡ್ ಥಾಟ್ಸನ್ನು, ಎಲ್ಲನೂ ಅನ್ವಾಂಟೆಡ್ ಡಿಪೆಂಡೆನ್ಸೀಸನ್ನು ಮೀರಿ ಹೋಗಬೇಕು ಅಂತ ಹೇಳಿ ಇಲ್ಲೇ ಗುರುಗಳು ಹೇಳ್ತಾರೆ. ಇದು ನಮ್ಮ ಕನ್ನಡ ವಚನ ಸಾಹಿತ್ಯದೊಳಗೆ ಬಸವಣ್ಣಂದು ಒಂದು ವಚನ ಬರ್ತದೆ. ಬಸವಣ್ಣನ ವಚನಗಳೆಲ್ಲ ಏನದಲ್ಲ, ವೇದಗಳ ಕನ್ನಡೀಕರಣ ಅದ. ವೇದಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದನ ಅದ. ಅದರೊಳಗೆ ಒಂದು ಚಂದ ವಚನ ಬರ್ತದೆ. ಕಾಯ ವಿಕಾರ ಕಾಡಿಹುದಯ್ಯ, ಮನೋವಿಕಾರ ಕೂಡಿಹುದಯ್ಯ, ಇಂದ್ರಿಯ ವಿಕಾರ ಸುಳಿಯುವುದಯ್ಯ, ಸುಳುವಿನೊಳಗೆ ಸುಳಿಯುತ್ತಿದ್ದೆನಯ್ಯ, ಸಿಲುಕಿಸದಿರಯ್ಯ, ಸುಳುವಿನೊಳಗೆ ಸಿಲುಕಿಸದಿರಯ್ಯ, ಅನ್ಯ ಚಿತ್ತ ವಿರಿಸದಿರಯ್ಯ, ನಿಮ್ಮ ಚಿತ್ತದೊಳಗಿರಿಸಯ್ಯ, ಅನುಪಮ ಸುಖ ಸಾರಾಯ ಶರಣರಲ್ಲಿ
ಕೂಡಲ ಸಂಗಮ ದೇವ ಇದನ್ನೇ ಬೇಡಿದೆನಯ್ಯ. ಇಲ್ಲೇ ಬಸವಣ್ಣನು ಅದನ್ನ ಹೇಳಲಿಕ್ಕತ್ತಾನ. ಕಾಯ ವಿಕಾರಗಳು ಕಾಡ್ತಿರ್ತಾವ, ಹೌದಾ, ಮನೋವಿಕಾರಗಳು ಕಾಡ್ತಿರ್ತಾವ. ದೇಹದ ವಾಂಟ್ಸ್ ಬೇರೆ, ಫಿಸಿಕಲ್ ಬಾಡಿದು ವಾಂಟ್ಸ್ ಬೇರೆ, ಮನಸ್ಸಿಂದ ವಾಂಟ್ಸ್ ಬೇರೆ, ಇಂದ್ರಿಯ ವಿಕಾರಗಳು ಬೇರೆ, ಸೆನ್ಸರಿ ಪ್ಲೇಜರ್ಸ್ ಬೇರೆ. ಇವೆಲ್ಲ ಅನ್ನೋದು ಒಂದು ಸುಳಿಯೊಳಗೆ ಸಿಕ್ಕೊಂಡು ಸುತ್ತಲಿಕ್ಕೆ ಹತ್ಬಿಟ್ಟಿನಯ್ಯ ಭಗವಂತ. ಅದು ಸಿಲುಕಿಸದಿರಯ್ಯ ನನ್ನ, ಬೇರೆ ಅನ್ಯ ಚಿತ್ತ ವಿರಿಸದಿರಯ್ಯ, ಬೇರೆ ಏನೂ ಬೇಡಪ್ಪ, ನಿಮ್ಮ ಚಿತ್ತದೊಳಗಿರಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಇಲ್ಲೇ ಗುರುಗಳು ಹೇಳ್ತಾರೆ. ಜೈ ಜೈ ರಘುವೀರ ಸಮರ್ಥ.